ಗೊತ್ತಿಲ್ಲ. ಯಾಕಂದರೆ ದರ್ಶನ್ ಯಾವ ರೀತಿಯ ನಟ ಅಂತಂದರೆ, ಯಾರೋ ಒಬ್ಬರು ಹೇಳ್ತಾ ಇದ್ರು, ಅಂದರೆ ಜಗ್ಗೇಶ್ ಒಮ್ಮೆ ಹೇಳಿದ್ದು ನೆನಪಿದೆ ನನಗೆ, ಸ್ವಲ್ಪ ಓಪನ್ ಅಪ್ ಆಗಿದ್ದರೆ ದರ್ಶನ್ ಮತ್ತೊಬ್ಬ ರಜನಿಕಾಂತ್ ಅಂತೇಳಿ. ಯಾಕಾಗಿಲ್ಲೋ ಗೊತ್ತಿಲ್ಲ. ಕೆಲವರು ಸೀನಿಯಾರಿಟಿಗಳು ಆಗ್ತಾ ಇದ್ದ ಹಾಗೆ ತಮ್ಮಲ್ಲಿ ತಾವು ಬದಲಾವಣೆಗಳನ್ನು ಮಾಡ್ಕೊಂಡು ಬರ್ತಾರೆ. ಉದಾಹರಣೆ, ಕೆಲವು ನಟರು ಸಿಗರೇಟ್ ಸೇದ್ತಾಯಿದ್ರು, ಅವರು ದೊಡ್ಡ ಹಂತಕ್ಕೆ ಹೋದಾಗ ಅದನ್ನು ನಿಲ್ಲಿಸ್ತಾಯಿದ್ರು. ನಿಮಗೆ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ದೇವೇಗೌಡರು ಸಿಗರೇಟ್ ಸೇದ್ತಾಯಿದ್ರು, ತುಂಬ ಜನರು ಗೊತ್ತಿಲ್ಲ ಸಿಗರೇಟ್ ಸೇದ್ತಾಯಿದ್ರು ಅಂತೇಳಿ. ಆದರೆ ಯಾವಾಗ ಒಂದು ಹಂತಕ್ಕೆ ಬರ್ತಾರೆ ಆ ಸಿಗರೇಟ್ ನಿಲ್ಲಿಸಿದ್ರು. ಈ ಸಿದ್ದರಾಮಯ್ಯನವರು 87, 89ನಲ್ಲಿ ಭಾಳ ಚೈನ್ ಸ್ಮೋಕರ್ ಅವರು. ಅವರೇ ಹೇಳ್ತಾರೆ, ನನಗೆ ಒಂದು ದಿವಸ ದೊಡ್ಡ ಪ್ಯಾಕೆಟ್ ತಂದು ಕೊಡ್ತಾರೆ, ನಾನು ಸೇದಿ ಒಂದು ಫೈನ್ ಡ್ಯಾನ್ಸ್ ಬಿಡುತ್ತೆ. ನಾನು ಪ್ಯಾಕ್ ಹಾಕಿದ್ದೀವಿ ಅಂತಂದರೆ ಆ ಪೊರ್ಕಿ ಸಿನಿಮಾ ಆಗೋದಕ್ಕೂ ಗಣೇಶ್ ಕಾಸರಗೋಡಿಗೂ ಒಂದು ಸಂಬಂಧ ಇದೆ. ಆ ಪೊರ್ಕಿ ಸಿನಿಮಾ ತೆಲುಗಲ್ಲಿ ಬಂದಿತ್ತಲ್ವ, ಪೋಖ್ರಿ, ಅದರ ರಿಮೇಕ್ ಅದು. ಆಮೇಲೆ ವಿಜಯ್ ಕೂಡ ಮಾಡಿದರು ತಮಿಳಲ್ಲಿ. ಅದನ್ನು ಹೇಳ್ತೀನಿ. ಈ ನಡುವೆ ನೋಡಿ, ಕೋರ್ಟಲ್ಲಿ ಕೇಸ್ ಆಗುತ್ತಲ್ವ, ಕೋರ್ಟಲ್ಲಿ ಕೇಸ್ ಆದಾಗ ದರ್ಶನ್ ಪರ ವಕೀಲರು ಇರ್ತಾರೆ ಮತ್ತು ಈ ಪೊಲೀಸರ ಪರ ವಕೀಲರು ಕೂಡ ಇರ್ತಾರೆ. ಅದ್ಯಾರು ಅಂತಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್. ಈಗ ಸರ್ಕಾರದ ಪರ ಅಂದರೆ ದರ್ಶನ್ಗೆ ಶಿಕ್ಷೆ ಆಗಬೇಕು ಅಂಥೇಳಿ ವಾದ ಮಂಡಿಸ್ತಾ ಇರೋರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್. ದರ್ಶನ್ ಕೇಸ್ನಲ್ಲಿ ಈಗ SPP ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬದಲಾವಣೆಗೆ ಕೆಲವು ಮಂತ್ರಿಗಳು ಒತ್ತಡ ಹಾಕ್ತಾ ಇದ್ದಾರಂತೆ. ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ನಡೆದಿಲ್ಲ. ಕಾನೂನು ತಜ್ಞರ ಅಭಿಪ್ರಾಯ ಪಡೀತೇವೆ, ಎಲ್ಲರಿಗೂ ಲಾಭಕ್ಕೆ ಒಂದೇ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಈ ಕೇಸ್ ಸಡಿಲ ಮಾಡೋ ಉದ್ದೇಶ ನಮಗಿಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ. ಒಂದು ಮಾತನ್ನು ಈಗಲೂ ನಮ್ಮ ವೀಕ್ಷಕರಿಗೆ ಹೇಳ್ತೀನಿ, ಒಂದು ವೇಳೆ SPP ಪ್ರಸನ್ನಕುಮಾರ್ ಏನಿದ್ದಾರೆ, ಬಹಳ ಅದ್ಭುತವಾದಂತಹ ವಿಶೇಷವಾದಂಥ ಗೌರವ ಇರುವಂತಹ, ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರದಲ್ಲೆಲ್ಲ ಯಾವುದೇ ಹೆಸರಿಲ್ಲದಂತಹ, ಕಳಂಕ ಇರದಂತಹ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವ್ಯಕ್ತಿ ಪ್ರಸನ್ನಕುಮಾರ್ ಅವರನ್ನೇನಾದರೂ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಹಳ್ಳ ಹಿಡಿತಾ ಇದೆ ಅಂತ ಲೆಕ್ಕ. ಹಾಗಾಗಿ ಮಾಧ್ಯಮವಾಗಿ ಕೂಡ ನಾವು ಪ್ರಸನ್ನಕುಮಾರ್ ಅವರೇ ಬೇಕು ಅಂತಲೇ ಒತ್ತಾಯ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಮಾತಾಡಿದ್ದಾರೆ ಪರಮೇಶ್ವರ್. ಎಲ್ಲರೂ ಸ್ಟ್ರಿಕ್ಟ್ ಆಗೇ ಇರಬೇಕಲ್ವ. ಅದು ಗೌರ್ಮೆಂಟು ಮತ್ತು ನಮ್ಮ ಅಡ್ವೊಕೇಟ್ ಜನರಲ್ಲು, ಲೀಗಲ್ ಅಡ್ವೈಸರ್ಸು ಅವರೆಲ್ಲ ಸಲಹೆಗಳು ಮಾಡ್ತಾರೆ. ನಾವು ಚೀಫ್ ಮಿನಿಸ್ಟರ್ ಆಗಲಿ, ನಾನಾಗಲಿ, ಅವರು ಏನು ಸಲಹೆಗಳು ಕೊಡ್ತಾರೋ ಆ ಸಲಹೆಗಳ ಮೇಲೆ ಹೋಗ್ತೀವಿ. ಲೀಗಲ್ ಅಡ್ವೈಸ್ ಬೇಕಂತ ಮಾಡಿದಾರಲ್ಲ, ಲೀಗಲ್ ಅಡ್ವೈಸ್ ತೊಗೊಂಡೇ ಮಾಡ್ತೀವಿ. ಯಾರನ್ನ ಯಾವಾಗ ಮಾಡಬೇಕು, ಯಾರಿಗೆ ಯಾವ ಕೇಸ್ನಲ್ಲಿ ಯಾರಿಗೆ ಕಳಿಸ್ಬೇಕು ಅಂತ. ಪ್ರಸನ್ನಕುಮಾರ್ ನೇಮಕ ಮಾಡಿದ ಬದಲಾವಣೆ ಯಾಕೆ ಸರ್ ಗೊತ್ತಿಲ್ಲ ನನಗೆ. ಅವ್ರು ಸ್ಟ್ರಿಕ್ಟ್ ಆಗಿದ್ದಾರೆ, ಅವ್ರು ಯಾರ ಮಾತು ಕೇಳಲ್ಲ ಅಂತ ದರ್ಶನ್ ಕಡೆ ಎಲ್ಲರೂ ಸ್ಟ್ರಿಕ್ಟಾಗೇ ಇರಬೇಕಲ್ವ. ಕಾನೂನು ಬಿಟ್ಟು ಯಾರು ಮಾಡೋಕ್ಕಾಗಲ್ವಲ್ಲ. ಕಾನೂನಿನ ಪ್ರಕಾರನೇ ಎಲ್ಲ PPಗಳು ಕೆಲಸ ಮಾಡಬೇಕು, ಯಾರನ್ನೇ ಅಪಾಯಿಂಟ್ ಮಾಡಿದರೂ ಕೂಡ. ಓಕೆ, ಅದನ್ನು ಖಂಡಿತವಾಗ್ಲೂ ನಾವು ಅದನ್ನು ಫಾಲೋಅಪ್ ಮಾಡ್ತಾ ಇರ್ತೀವಿ. ಅದಾದ ನಂತರ ಆಗುತ್ತೆ ಸರ್. ಅಲ್ಲಿ ಸಿನಿಮಾ ಮಾಡ್ತಾರೆ, ಸಿನಿಮಾದ ನಂತರ ನಮ್ಮ ಪ್ರೀತಿ ರಾಮು ಸಿನಿಮಾ ಆಗುತ್ತೆ, ಸಿನಿಮಾ ಫ್ಲಾಪ್ಗಳಾಗ್ತಾ ಹೋಗುತ್ತೆ. ಒಂದು ಮಿನಿಮಮ್ ಇದರಲ್ಲಿ ಇರ್ತದೆ ಸಿನಿಮಾ. ಯಾವಾಗ ಹಾದಿ ತಪ್ಪಿದ್ದು ಅಂತ ಅನ್ಸುತ್ತೆ ನಿಮಗೆ? ಅಲ್ಲ, ಆಮೇಲೆ ಪರ್ಸನಲಿ ಮಾತಾಡುವಾಗ ಯಾವತ್ತೂ ಕೂಡ ದರ್ಶನ್ ಅಂತಷ್ಟು ಒಳ್ಳೆ ವ್ಯಕ್ತಿಯಲ್ಲೂ ನಿಮ್ಗೆ ಸಿಗೋದೇ ಇಲ್ಲ. ಖಂಡಿತ ಪಕ್ಕ ಹೇಳಿದ್ರು. ನಮ್ಮ ಪ್ರೀತಿ ರಾಮು ಫ್ಲಾಪ್ ಆದಮೇಲೆ ಪೂರ್ತಿ ಅಪ್ಸೆಟ್ ಆಗಿದ್ರು. ಅದೇ ಟೈಮಿಗೆ ನಾನು ವಿಜಯ ಕರ್ನಾಟಕ ಆಫೀಸ್ನಲ್ಲಿದ್ದೆ. ಅಲ್ಲಿಗೆ ಬಂದು ಅದು ಎತ್ತರ ಅಲ್ಲ, ಹೌದು, 6 ಅಡಿ ಎತ್ತರ. ಸೀದಾ ಬಂದು ನನ್ನ ಎದುರು ಕೂತ್ಕೊಂಡು, ಆ ಕಾಲದಲ್ಲಿ, ಈಗ ಅದನ್ನು ನಡೆದಿರೋದು ಹೇಳ್ತಾ ಇದ್ದೆ. ಬಂದುಬಿಟ್ಟು, ಅಣ್ಣ ನಾನೊಂದು ಕಾರ್ ತೊಗೊಂಡಿದ್ದೀನಿ, ನೀವು ಬಂದು ನೋಡಬೇಕು, ನಿಮ್ಮ ಆಶೀರ್ವಾದ ಬೇಕು, ಸ್ವೀಟ್ ತಂದಿದ್ದೀನಿ, ಕರ್ಕೊಂಡೋದ. ನೋಡಿದರೆ ಟಾಟಾ ಸುಮೋ ಸೆಕೆಂಡ್ ಹ್ಯಾಂಡ್ ಕಾರು, ಸೆಕೆಂಡ್ ಹ್ಯಾಂಡ್ ಕಾರ್. ಆ ಕಾಲದಲ್ಲಿ ಅದೊಂದು ಸ್ವಂತ ಸಂಪಾದನೆ ಒಂದು ಕಾರ್ ತಗೊಳ್ಳೋದಿದೆಯಲ್ಲ, ಭಾರಿ ಖುಷಿಯಲ್ಲಿ ಹೇಳ್ದೆ. ನಾನು ಸೀದಾ ಕರ್ಕೊಂಡೋಗಿ ವಿಶ್ವೇಶ್ವರ ಭಟ್ಟ ಚೇಂಬರ್ಗೆ ಕರ್ಕೊಂಡೋಗಿ ಸ್ವೀಟ್ಸ್ ಎಲ್ಲ ಅದು ಒಂದು ಪೋರ್ಷನ್. ರೀಸೆಂಟಾಗಿ ಎದುರು ಕಲಾವಿದರ ಸಂಘ ಇದೆ, ಅಲ್ಲಿ ಒಂದು ಫಂಕ್ಷನ್ ನಡೀತಾ ಇತ್ತು. ನಾನು ಹೋಗಿದ್ದೆ, ದರ್ಶನ್ ಕಾರ್ಯಕ್ರಮ. ದರ್ಶನ್ ಹೊರಗೆ ಬರೋದು, ನಾನು ಹೊರಗೆ ಬರೋದು ಕರೆಕ್ಟ್ ಆಯಿತು. ಅಲ್ಲಿ ತೋರಿಸಿದ್ರೆ ವಿಜಯ ಕರ್ನಾಟಕ ಅಂಗಳ. ನಾನು ಕರೆದು ನೆನಪಿದೆಯಾ ಅಂತ ಕೇಳಿದೆ. ಏನಣ್ಣ ಟಾಟಾ ಸುಮೋ ಸೆಕೆಂಡ್ ಹ್ಯಾಂಡ್ ಅಂತ ಹೇಳಿ ಲ್ಯಾಂಬೋರ್ಗಿ ಅದೇನು ಕಾರು, ಅದರಲ್ಲಿ ಕೂತ್ಕೊಂಡು ಸರ್ರ ಅಂತ ಹೋಗ್ಬಿಟ್ರು.
ಬದಲಾವಣೆ. Picture. ನಾನು ಸುಮ್ಮನೆ ನೋಡ್ತಾ ಇದ್ದೆ ಮನುಷ್ಯರು ಹೆಂಗೆಲ್ಲ ಬದಲಾಗ್ತಾರೆ ಅಂತೇಳಿ. ಈಗಲೂ ಅದನ್ನೇ ನೋಡ್ತಾ ಇದ್ದೀನಿ, ಹೆಂಗೆಲ್ಲ ಬದಲಾಗ್ತಾರೆ ಅಂತೇಳಿ ಅಲ್ವಾ? ಅಂಥ ದರ್ಶನ್. ಖಂಡಿತ. ಇನ್ನು ಪೊರ್ಕಿ ಸಿನಿಮಾ ಸಂದರ್ಭಕ್ಕೆ ಬರೋದಿದ್ರೆ ಒಬ್ಬರು ದತ್ತಾತ್ರೇಯ ಬಚ್ಚೇಗೌಡ ಅಂತಿದ್ದಾರೆ. ಅವರು ಆ್ಯಕ್ಚುಲಿ ಪ್ರೊಡ್ಯೂಸರ್. ಓಕೆ. ದುಡ್ಡು ಹಾಕ್ತೀನಿ ಗಣೇಶಣ್ಣ ಅಂತ ಹೇಳಿ ಈ ಸಿನಿಮಾನ ಮಾಡಲಿಕ್ಕೆ ಒಪ್ಪಿಸಿ ಅವರನ್ನು. ಯಾರ ಹತ್ರ ಹೇಳಿದ್ರೆ ರಾಜೇಂದ್ರ ಕುಮಾರ್ ಅಂತ ಇದ್ದರು, ಸರ್ಕಾರಿ ಅಧಿಕಾರಿ. ಹೌದು. ಅವರ ಫ್ರೆಂಡ್ ಸಂತೋಷ್ ಪೈ ನನ್ನ ಹತ್ರ ಬಂದ, ಗಣೇಶಣ್ಣ ಸಿನಿಮಾ ಮಾಡೋಣ. ಯಾವುದು?